ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಹಾರಿಕಾ ನನ್ನ ಮಗಳು, ಗೊತ್ತೇ ಇದೆ, ಸೋನು ಅಂತ ಕರಿತೀವಿ ನಾವು. ಕಾರ್ಪೊರೇಟ್ ಲ್ಯಾಂಡ್ 10th ವರೆಗಿರೋರು ಸಿನಿಮಾದಲ್ಲೆಲ್ಲ ಬಹಳ ಆಸಕ್ತಿ ಇತ್ತು. ಆಮೇಲೆ ಟೋಟಲಿ ಅವಳ ಮೈಂಡ್ ಚೇಂಜ್ ಆಗಿ ಇಂಜಿನಿಯರಿಂಗ್ ಓದಿ ಆ ಕಡೆ ಹೋಗಿದ್ದಾಳೆ. ಈಗ ನಾನು ಈ ಪ್ರಕಾಶ್ ರಾಜ್ ಒಂದು ಪಿಕ್ಚರ್ ಮಾಡಿದ್ರು, ನಾನು ನನ್ನ ಕನಸು ಅಂತ. ಅದರಲ್ಲಿ ಒಂದು ಫಂಕ್ಷನ್ ಮಾಡಿದಾಗ ನಮ್ಮನ್ನೆಲ್ಲ ನಿಮ್ಮ ಮಗಳ ಬಗ್ಗೆ ಒಂದು ಲೆಟರ್ ಬರೆದು ಓದ್ಬೇಕು ಅಂತ ಹೇಳಿದ್ರು. ಆಗ ಐ ವೆಂಟ್. ಅವತ್ತು ನನಗೆ ರಿಯಲೈಸ್ ಆಯ್ತು ಇವಳ ವ್ಯಾಲ್ಯೂ ಏನು ಅಂತ. ಅಂದ್ರೆ ಒಂದು ವಾರದಲ್ಲಿ ಒಂದು ಮಗಳು ತನ್ನ ಅಪ್ಪನಿಗೆ ಏನೇನು ಹೆಲ್ಪ್ ಮಾಡ್ತಾಳೆ ಅಂತ ನಾನು ಯೋಚನೆ ಮಾಡಿದೆ. ಅಂದ್ರೆ ಮಂಡೇ ಶಿ ಹೆಲ್ಪ್ಸ್ ವಿತ್ ಮೈ ಕಂಪ್ಯೂಟರ್ಸ್, ಟ್ಯೂಸ್ಡೇ ಶಿ ಇಸ್ ಪಾರ್ಕಿಂಗ್ ಮೈ ಕಾರ್, ವೆಡ್ನೆಸ್ಡೇ ಶಿ ಇಸ್ ಹೆಲ್ಪಿಂಗ್ ಮೀ ಇನ್ ದ ಕಿಚನ್, ಥರ್ಸ್ಡೇ ಶಿ ಇಸ್ ಹೆಲ್ಪಿಂಗ್ ಮೀ ಇನ್ ಮೈ ಕಾಸ್ಟ್ಯೂಮ್ ಡಿಸೈನ್, ಫ್ರೈಡೇ ಶಿ ಇಸ್ ಡೂಯಿಂಗ್ ಸಮಥಿಂಗ್. ಒಂದು ವಾರದಲ್ಲಿ ಒಂದು ಮಗಳು ತನ್ನ ಅಪ್ಪನಿಗೆ ಅಷ್ಟು ಸಪೋರ್ಟ್ ಮಾಡ್ತಾಳೆ ಅಂದ್ರೆ ಇಡೀ ಜೀವನದಲ್ಲಿ ಎಂತ ಸಪೋರ್ಟು ಹೆಣ್ಮಕ್ಳು ಅವರ ಫಾದರ್ಸ್ಗೆ ಅಂತ ನನ್ಗೆ ಅನಿಸ್ತವತ್ತು. ಅಂಡ್ ದಟ್ ಇಸ್ ಅ ಟ್ರೂತ್. ಎಲ್ಲ ಹೆಣ್ಮಕ್ಳು, ಇವತ್ತು ಎಷ್ಟೊಂದು ಜನ ಹೆಣ್ಮಕ್ಳು ಇಲ್ಲಿ ಇದ್ದೀರಾ, ನಿಮ್ಮ ಅಪ್ಪ ನಿಮ್ಗೆ ಹೇಳಿರಲ್ಲ, ಅವರ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ವಿ ಆಲ್ ಲವ್ ಯು, ಆಲ್ ಫಾದರ್ಸ್, ವಿ ಲವ್ ದಿ ಡಾಟರ್ಸ್. ನಿಹಾರಿಕಾ ಅವರೇ, ನೀವು ನಡ್ಕೊಂಡು ಬರ್ಬೇಕಾದ್ರೆ ನಾವು ರಮೇಶ್ ಸರ್ ಅವ್ರನ್ನ ಈ ತರ ಯಾವತ್ತೂ ನೋಡಿಲ್ಲ. ಅಷ್ಟು ಎಮೋಷನ್ಸ್ ಅವ್ರ ಕಣ್ಣಲ್ಲಿ ಕಂಡ್ವಿ ನಾವು. ವಾಟ್ ಹಿ ಮೀನ್ಸ್ ಟು ಯು. ನೀವು ಅವ್ರನ್ನ ಆಕ್ಟರ್ ಆಗಿ ನೋಡಿದ್ದೀರಾ, ಡೈರೆಕ್ಟರ್ ಆಗಿ ನೋಡಿದ್ದೀರಾ. ನಾನು ಅರ್ಜುನ್, ದ 2 people ಲಕ್ಕಿಯೆಸ್ಟ್ ಓನ್ಲಿ ಫಾರ್ ಅಸ್. ಒಂದು ಪಾತ್ರ ಅಪ್ಪ, ಬೇರೆ ಯಾರಿಗೂ ಇಲ್ಲ, ಓನ್ಲಿ ಅವರ್ಸ್ ಅಷ್ಟೇ. ಓನ್ಲಿ 2 of us, ನಾವು 3 ವಿತ್ ಅಕ್ಷಯ್, ಅವ್ರಿಗೂ ಅಪ್ಪ. ಪ್ರೈಸ್ಲೆಸ್. ಅಬ್ಸಲ್ಯೂಟ್ಲಿ. ಆ್ಯಂಡ್ ಅಪ್ಪ ನಾನು ಹೇಳ್ತಾ ಇದ್ರಿ ಏನು ಮಾತಾಡ್ಬೋದು ಅಂತ. ನೀವು ಮಾತಾಡು ಅಂತ ಹೇಳಿಬಿಟ್ರೆ ಈ ಸಾರೆಗಾಮಪ್ಪ ವೀಕೆಂಡ್ ವಿತ್ ರಮೇಶ್ ಆ್ಯಂಡ್ ನಿಹಾರಿಕಾ ಆಗೋಗುತ್ತೆ. ಮಾತಾಡ್ತಾನೆ ಇರ್ತೀವಿ ನಾವು. ಸೊ ಪ್ಲೀಸ್ ಡೋಂಟ್ ಗೋ ಡೌನ್ ದಟ್ ಪಾತ್. ಐ ಥಿಂಕ್ ಅಪ್ಪ ಹೇಳೋ ಥರ ಮಂಡೇ ಟು ಫ್ರೈಡೇ ವಿ ಕೀಪ್ ಹೆಲ್ಪಿಂಗ್ ಈಚ್ ಅದರ್. ಯಾವಾಗ ನೋಡಿದ್ರು ಏನಾರ ಬಗ್ಗೆ ಮಾತಾಡ್ತಾನೆ ಇರ್ತೀವಿ. ನಮ್ಮ ಮನೆಯಲ್ಲಿ ಕಾನ್ವರ್ಸೇಷನ್ಸ್ ಇವ್ರದ್ದು ಗ್ರೂಪ್ ಇದೆ, ಈ ಕಸಿನ್ಸು, ನನ್ನ ಮಗ ಅರ್ಜುನ್. ನಾನು ಅಪ್ಡೇಟ್ ಆಗಿರೋ ಕಾರಣ ಏನು ಅಂದ್ರೆ ಈ ಕಿಡ್ಸ್ ಏನೆ ಕರೆಕ್ಟ್ ಆಗಿ ಒಬ್ಬ ಅಳಿಯ ಸಿಕ್ಕಿದ ನನಗೆ, ಅಕ್ಷಯ್ ಅಂತ. ಇವರಿಬ್ರು ನೋಡಿದಾಗ ನನಗೆ ಮತ್ತೆ ನನ್ನ ವೈಫ್ ಇರೋ ಸಂಬಂಧ, ಇವರಿಬ್ಬರು ಸಂಬಂಧ ನನಗೆ ಬಹಳ ಖುಷಿ ಆಗುತ್ತೆ ರೀ. ಈ ನ್ಯೂ ಜನರೇಷನ್ ಕಪಲ್ಸ್ ದ ವೇ ದೇ ಟ್ರೀಟ್ ಈಚ್ ಅದರ್, ಅವ್ರು ಕೊಡುವಂತ ರೆಸ್ಪೆಕ್ಟ್ ಒಬ್ರಿಗೊಬ್ರಿಗೆ, ಅಯ್ಯೋ ನಾವ್ ಈ ತರ ನಡೆಸ್ಕೊಂಡು ನಾವು ಹೇಳ್ತೀನ ಅಂತ ಅನ್ಸುತ್ತೆ ನನಗೆ. ಅಂಡ್ ನಿಹಾರಿಕಾ ಅವರೇ, ವೀಕೆಂಡ್ ಅಲ್ಲಿ ಈ ಬಾರಿ ಸರಿಗಮಪ ಮಾಡ್ತಿದೀವಿ, ಆದ್ರೆ ನಿಹಾರಿಕಾ ಅವ್ರಿಗೆ ವೀಕೆಂಡ್ ವಿತ್ ರಮೇಶ್ ಅಂತ ಅಂದ್ರೆ ಏನ್ ನೆನಪಾಗುತ್ತೆ? ಓ, ವೀಕೆಂಡ್ ವಿತ್ ರಮೇಶ್ ಅಂದರೆ ಆ್ಯಕ್ಚುಲಿ ಐ ಟೆಲ್ ಯು ಸ್ಟೋರಿ ಅಬೌಟ್ ವೀಕೆಂಡ್ ವಿತ್ ರಮೇಶ್. ಸೊ ಅಪ್ಪ ಈ ಥರ ಒಂದು ಫಂಕ್ಷನ್ಗೆ ಏನಾದರೂ ಹೋಗೋದು ಅಥವಾ ಒಂದು ಡಿಫಿಕಲ್ಟ್ ಸೀನ್ ಏನೋ ಇದ್ರೆ ಬಂದಾದ್ಮೇಲೆ ನಾವು ಕೇಳ್ತೀವಿ ಅಪ್ಪ ಹೇಗಿತ್ತು ಅಂತ. ಸೊ ಓಕೆ ಆಗಿದ್ರೆ ಬರ್ತಾರೆ, ಜನ ಜಾಸ್ತಿ ಇದ್ರು, ಊಟ ಚೆನ್ನಾಗಿತ್ತು ಹಂಗಂತಾರೆ. ಇನ್ನೊಂದು ಚೂರು ಚೆನ್ನಾಗಿತ್ತು ಅಂದ್ರೆ ಸೂಪರ್ ಮಗ ಅಂತಾರೆ. ತುಂಬಾನೇ ಚೆನ್ನಾಗಿತ್ತು ಅಂದ್ರೆ ಚಿಂದಿ ಚಿತ್ರಾನ್ನ ಜಮ್ಕಾರ. ಬಟ್ ನಾವು ಅಂದ್ಕೊಂಡಂಗೆ ಅಲ್ಲಿ ಬಂದ್ಬಿಡ್ತು ಅಂದ್ರೆ ನನ್ನ ಹೆಂಡತಿಗೆ ಫಸ್ಟ್ ಮೆಸೇಜ್ ಚಿಂದಿ ಅಂತ. ಸರ್ ಆಕ್ಚುಲಿ ಇವಾಗ ನಿಮ್ಮ ಹತ್ರ ಕೇಳ್ತಾ ಇದೀನಿ, ನಿಮ್ಮ ಮಗಳು ನಿಹಾರಿಕಾ ಅವ್ರು ಬಂದಿದ್ದು ಹೆಂಗನ್ಸ್ತು ಸರ್ ನಿಮ್ಗೆ? ಚಿಂದಿ ಅದು ಅವ್ರು ಹೇಳ್ತಿರೋದು ಚಿಂದಿ ಚಿತ್ರಾನ್ನ ಅಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.